ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಮಗೆ ನೆನಪಿರಬಹುದು, ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ನಲ್ಲಿ ಸರಣಿಯಾಗಿ ಬಾಣಂತಿಯರು ಸಾವನ್ನಪ್ಪಿದ್ರು. ಆಲ್ಮೋಸ್ಟ್ 20 ದಿನಗಳ ಅಂತರದಲ್ಲಿ 6 ಜನರ ಸಾವಾಗಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಇದರ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಮತ್ತು ಬಿಮ್ಸ್ ಆಸ್ಪತ್ರೆ ಆವರಣದ ವೇರ್ ಹೌಸ್ನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ವೇರ್ ಹೌಸ್ ಅಂತ ಹೇಳಿದ್ರೆ ಈ ಮೆಡಿಕಲ್ ವಸ್ತುಗಳು, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಟಾನಿಕ್ ಮತ್ತೆ ಗ್ಲೂಕೋಸ್ ಇಂದ ಹಿಡಿದು ಎಲ್ಲವೂ ಕೂಡ ದಾಸ್ತಾನಾಗಿರುತ್ತಲ್ಲ, ಅಂತಹ ಕಡೆಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನ ಏನಾದರೂ ಇಟ್ಟಿದ್ದಾರಾ ಅಲ್ಲಿ, ಅಥವಾ ಯಾವ ರೀತಿ ಪರಿಸ್ಥಿತಿ ಇದೆ ಎಲ್ಲವನ್ನ ಚೆಕ್ ಮಾಡೋದಕ್ಕೆ ಖುದ್ದಾಗಿ ಲೋಕಾಯುಕ್ತ ಅಧಿಕಾರಿಗಳೇ ಬಂದಿದ್ದಾರೆ ಅನ್ನೋದು ನೋಡ್ತಾ ಇದ್ದಾರೆ ನೀವು ವಿಜುವಲ್ಸ್ನಲ್ಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಾಮುಲು ಉಪವಾಸ ಸತ್ಯಾಗ್ರಹ ಧರಣಿಯನ್ನ ಅಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ರಾಮುಲು ನೇತೃತ್ವದಲ್ಲಿ ಈ ಧರಣಿ ಆಗ್ತಾ ಇದೆ. ಬಾಣಂತಿಯರ ಸಾವಿಗೆ ರಾಜ್ಯ ಸರ್ಕಾರದ ವೈಫಲ್ಯ ನೇರ ಕಾರಣ ಅನ್ನೋದು ಅವರ ಆರೋಪ ಆಗ್ತಿದೆ. ಪ್ರಕರಣವನ್ನ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸಬೇಕು, ನ್ಯಾಯ ಸಿಗೋ ತನಕ ಸತ್ಯಾಗ್ರಹವನ್ನ ಮಾಡ್ತೀನಿ ಅಂತ ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ. ಸರಣಿ ಸಾವಿಗೆ ಕಾಂಗ್ರೆಸ್ ಸರ್ಕಾರ ಕಾರಣವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಎಲ್ಲಿವರೆಗೆ ಹೋರಾಟ? ಈ ಉಪವಾಸ ಸತ್ಯಾಗ್ರಹ ಏನು ಇವತ್ತು ನಾವು ಪ್ರಾರಂಭ ಮಾಡಿದೆವೋ ಇದಕ್ಕೊಂದು ದಂತಕತೆ ಇದ್ದಂತೆ ಇದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಸರಣಿಯಾಗಿ ಅಂದ್ರೆ ಎಲ್ಲನೂ ಒಂದು ಕಡೆ ಸಾವಾದ್ರೆ ಅದನ್ನ ಗಂಭೀರವಾಗಿ ತಗೋಬೇಕು ಯಾರನ್ನ ಮಂತ್ರಿಗಳು. ಇವತ್ತು ಇಷ್ಟೊಂದು ಸರಣಿಯಾಗಿ ಸಾವು ಆಗ್ತಾ ಇದ್ರೆ ಕೂಡ ಇವತ್ತು ಯಾರೊಬ್ಬ ಮಂತ್ರಿಗಳು ಕೂಡ ಬಂದು ಸೌಜನ್ಯಕ್ಕೆ ಅವ್ರು ಸತ್ತಂತರನ್ನ ಸಾಂತ್ವನ ಹೇಳಬೇಕು, ಅವ್ರಿಗೆ ಸತ್ತಂತರಿಗೆ ಪರಿಹಾರ ಹಣವನ್ನು ಕೊಡಬೇಕು. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಅವ್ರ ತಾಯಂದಿರು ತೀರ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಮಕ್ಕಳು ಅವ್ರ ಪರಿಸ್ಥಿತಿ ಏನು, ಮುಂದಿನ ಭವಿಷ್ಯ ಏನು? ಮಾಜಿ ಸಚಿವ ಶ್ರೀರಾಮುಲು ಅವರ ರಿಯಾಕ್ಷನ್ ಇದು. ಸೊ ಮೃತ ಕುಟುಂಬಸ್ಥರಿಗೆ ಅಟ್ಲೀಸ್ಟ್ ಪರಿಹಾರವನ್ನ ಘೋಷಿಸುವಂತಹ ಕೆಲಸ ಆಗಿಲ್ಲ, ಸಾಂತ್ವನ ಹೇಳುವಂತಹ ಕೆಲಸ ಆಗಿಲ್ಲ ಅನ್ನೋದು ಮಾಜಿ ಸಚಿವರ ಆಕ್ರೋಶದ ಭಾಗ ಆಗ್ತಾ ಇದೆ. ನ್ಯಾಯ ಸಿಗೋ ತನಕ ಈ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಿದ್ದಾರೆ.